ನಮಸ್ಕಾರ ವಿದ್ಯಾರ್ಥಿಗಳೇ, KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಡೈರೆಕ್ಟಾಗಿ ಅಪ್ಡೇಟ್ ಏನು ಅಂತ ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಬಟ್ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಇನ್ನೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ, ಹಾಗೆ ಒಂದು ಲೈಕನ್ನು ಕೊಟ್ಬಿಡಿ. ಸೊ ಮೊದಲನೇದಾಗಿ ಫಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದರೆ, BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ KA ಕಡೆಯಿಂದ ಇನ್ನೂ ಸೀಟ್ ಮೆಟ್ರಿಕ್ಸನ್ನೇ ರಿಲೀಸ್ ಮಾಡಿಲ್ಲ. ಸೊ ಇವತ್ತು ಸಂಜೆ ಒಳಗಡೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗುತ್ತೆ, ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ನಾಳೆ ಏನು 29th ನಾಳೆ ಸಾಯಂಕಾಲವರೆಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಟೈಮಿಂಗು. ಇದನ್ನೆಲ್ಲ ನೋಡಿದರೆ ಸ್ನೇಹಿತರೆ ಎಕ್ಸ್ಟೆಂಡ್ ಆಗುತ್ತೆ, ಬಿಕಾಸ್ ಒನ್ ಡೇದಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗಲ್ಲ. ಸೊ ಆಬ್ವಿಯಸ್ಲಿ ಮಿನಿಮಮ್ 2 days ಕೊಡಲೇಬೇಕಾಗತ್ತೆ. ಸೊ KA ಕಡೆಯಿಂದ ಏನು ಕೌನ್ಸಿಲಿಂಗ್ ಪ್ರೊಸೆಸನ್ ಡೇಟ್ ಸ್ವಲ್ಪ ಒನ್ ಟು 2 days ಎಕ್ಸ್ಟೆಂಡ್ ಆಗುತ್ತೆ, ಎಲ್ಲ ಸೂಚನೆ ಸಿಗ್ತಾ ಇದೆ. ಹಾಗೆ ನಾನು ನಿಮಗೆ ಇಲ್ಲಿ ಒಂದು ಸರ್ಕ್ಯುಲರ್ ತೋರಿಸ್ತೀನಿ ನೋಡಿ. MCC ಕೌನ್ಸಿಲಿಂಗ್ ಒಂದು ಸರ್ಕ್ಯುಲರ್ ಬಂದಿದೆ. ಸೊ ಏನಂತ ಹೇಳಿದ್ರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಮೊದಲೇ 31st of July ಅಂದರೆ ಈ ಮಂತ್ 31st ಫೈನಲ್ ರಿಸಲ್ಟ್ ಫಸ್ಟ್ ರೌಂಡ್ ಬಿಡಬೇಕಿತ್ತು. ಬಟ್ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡಿ, ಫೈನಲ್ ರಿಸಲ್ಟ್ ಡಿಕ್ಲರೇಷನ್ ಡೇಟು 3rd to 4th ಅಂದರೆ 3rd ಪ್ರೊವಿಷನಲ್ಲು, 4th ಫೈನಲ್ ರಿಸಲ್ಟ್ ಅಂತ ಆಗುತ್ತೆ. ಸೊ ಅಂತ ಹೇಳಿದರೆ ನಮ್ಮ ಈ KCETದು ಕೂಡ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ವರಿ ಆಗಬೇಡಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ, ಏನು ಅಂತ ಹೇಳಿದರೆ BAMS ಆಪ್ಷನ್ ಎಂಟ್ರಿ ಇವತ್ತು ಒಳಗಡೆ ಬರುತ್ತೆ, ಸೀಟ್ ಮೆಟ್ರಿಕ್ಸ್. ಹಾಗಾಗಿ ನಿಮ್ಗೆ 1 ಡೇದಲ್ಲಿ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ. ಸೊ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಅದ್ರ ಬಗ್ಗೆ ಏನು ವರಿ ಆಗಬೇಡಿ. ಸೊ ನೆಕ್ಸ್ಟ್ ಅಪ್ಡೇಟಿಗೆ ಬರೋದಾಗಿದ್ದರೆ ಒಂದಿಷ್ಟು ಕಮೆಂಟ್ ಸೆಕ್ಷನ್ಸಲ್ಲಿ ಬಂದಿರುವಂಥ ಒಂದು ವಿದ್ಯಾರ್ಥಿಗಳ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನನಗೆ ಇನ್ನೂ ಕಾಲೇಜ್ ಸಿಕ್ಕಲಿಲ್ಲ ಸರ್, ಏನು ಮಾಡಬೇಕು ಅಂತ. ಸೊ ಏನು ಮಾಡೋದು ಬೇಡ, ಮಾಡೋ ಸಿಂಪಲ್ಲು, ಆದಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ನೀವು ಮಾಡಿರುವಂಥ ಕಾಲೇಜು ಆ್ಯಡ್ ಮಾಡಿರುವಂಥದ್ದು ಕಡಿಮೆ ಇದೆ. ಸೊ ಅದರಲ್ಲಿ ಅಲೋಟ್ ಮಾಡಲಿಕ್ಕಾಗಿಲ್ಲ KAದವ್ರಿಗೆ. ಸೊ ನೀವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಬಿಕಾಸ್ ನಿಮಗೆ ಇವಾಗಲೇ ಆ್ಯಡ್ ಮಾಡಲಿಕ್ಕೆ ಲಾಸ್ಟ್ ಅವಕಾಶ ಇರುವಂಥದ್ದು. ಒನ್ಸ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ರಿಸಲ್ಟ್ ಬಂತಂದರೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಅವಾಗ ಅಲೋಟ್ ಆಗಿಲ್ಲ ಅಂತ ಹೇಳಿದ್ರು ಆ್ಯಡ್ ಮಾಡಲಿಕ್ಕಾಗಲ್ಲ. ಸೊ ಇವಾಗ ಎಷ್ಟಾಗುತ್ತೆ ಆ್ಯಡ್ ಮಾಡ್ಕೋಬೇಡಿ ಕಾಲೇಜಸ್ನ, ಇದನ್ನು ಮರೀಲಿಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು ಡೌಟ್ ಏನಂತ ಹೇಳಿದ್ರೆ, ಸರ್ SNQ ಕೋಟಾ ಸಿಕ್ಕಿದೆ, ಬಟ್ ಫೀಸು 1 lakh ಅಂತ ತೋರಿಸ್ತಾ ಇದೆ ಸರ್ ಅಂತ. ಸೊ ಇದಕ್ಕೆ ವರಿ ಆಗುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಮಾಕ್ ರಿಸಲ್ಟಲ್ಲಿ ಯಾವಾಗಲೂ ಈಗ ತೋರಿಸುತ್ತೆ. ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಆವಾಗ SNQ ಸಿಕ್ಕಿದರೆ ಆಗಲೇ ನಿಮಗೆ ಕರೆಕ್ಟಾಗಿ ತೋರಿಸುತ್ತೆ. ಇವಾಗ ಏನು ಮಾಕಲ್ಲಿ ಇದೇ ಟೈಪ್ ತೋರಿಸುತ್ತೆ, ಲಾಸ್ಟ್ ಇಯರು ತೋರಿಸಿತ್ತು, ಪ್ರತಿ ವರ್ಷವೂ ತೋರಿಸುತ್ತೆ. ಇದೇನು ಪ್ರಾಬ್ಲಮ್ ಇಲ್ಲ, ಏನು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಡೌಟ್ ಏನು ಅಂತ ಹೇಳಿದರೆ, ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡಬೇಕು, ಏನು ಮಾಡೋದು ಸರ್ ಅಂತ. ಏನೂ ಮಾಡೋದಿಲ್ಲ, ನಿಮ್ಗೆ ಆಪ್ಷನ್ಸ್ ಆಗಲೇ ಹೇಳಿದೆ ನಾನು, 4 ಚಾಯ್ಸಸ್ ಕೊಡ್ತಾರಂತ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅರ್ಥ, ಓಕೆನಾ. ಹಾಗೆ ಇನ್ನೊಂದು ಡೌಟ್ ಏನಂತ ಹೇಳಿದರೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಇಟ್ಕೊಂಡ್ರೆ ಏನು ನೆಕ್ಸ್ಟ್ ಡೇ ಕೂಡ ಪೇಮೆಂಟ್ ಮಾಡಬೇಕಂತ, ಅಂದರೆ ಅದ್ರ ಕೂಡಲೇ ಅದೇ ರೌಂಡಲ್ಲಿ ಪೇಮೆಂಟ್ ಮಾಡಬೇಕಂತ ಹೋಲ್ಡ್ ಮಾಡ್ತಿದ್ದಾಗಲೇ. ಇಲ್ಲ, ಹಾಗೇನಿಲ್ಲ. ನೀವು ಸೆಕೆಂಡ್ ರೌಂಡಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಕೇಳ್ತಾರೆ, ಸೆಕೆಂಡ್ ರೌಂಡಲ್ಲಿ ಮಾಡಬೇಕಾಗುತ್ತೆ, ಫಸ್ಟ್ ರೌಂಡಲ್ಲಿ ಮಾಡುವಂಥ ಅವಶ್ಯಕತೆ ಇರಲ್ಲ. ನಾನು ಇದಾಗಲೇ ಏನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇದೆಲ್ಲ ಈ ವಿಷಯನ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾಗಿದ್ದರೆ, ಕೆಲವೊಂದು ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ನಾನು ಮೆಡಿಕಲ್ ಮತ್ತು KCET ಕೋರ್ಸ್ ಅಂಡರಲ್ಲಿ ಏನು ಒಂದಿಷ್ಟು ಕೋರ್ಸ್ ಹಾಕಿದ್ದೀನಿ ಇಂಜಿನಿಯರಿಂಗು ಅಂತಲ್ಲ, ಬಟ್ ಸರ್ ನನಗೆ 2ರಲ್ಲೂ ಕೂಡ ಅಲೌಟ್ ಆಗಿಲ್ಲ, 1ರಲ್ಲೇ ಅಲೌಟ್ ಆಗಿದೆ ಅಂತ ಹೇಳಿದ್ರೆ, ಅವ್ರ ಡೌಟ್ ಏನಂತ ಹೇಳಿದರೆ, ನನಗೆ ಜಸ್ಟ್ ಏನು ಮೆಡಿಕಲಲ್ಲಿ ಅಷ್ಟೇ ಅಲೌಟ್ ಆಗಿದೆ, KCET ಎಲ್ಲ ಆಗಿಲ್ಲ, ಅಥವಾ KCET ಕೋರ್ಸ್ ಅಂಡರಲ್ಲಿ ಯಾವುದೊಂದು ಎಂಟ್ರಿ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ಅಷ್ಟೇ ಆಗಿದೆ, ಮೆಡಿಕಲಲ್ಲಿ ಆಗಿಲ್ಲ ಅಂತ. ಸೊ ಅದು ಯಾಕಾಗಿಲ್ಲ ಅಂತ ಹೇಳಿದ್ರೆ, ಇವಾಗ ಕಂಬೈಂಡಾಗಿ ಅವ್ರು ಪ್ರೊಸೆಸ್ ಎಲ್ಲ ಮಾಡ್ತಿದ್ದಾರೆ. ಸೊ ನಿಮಗೆ ಇದು ಅದು 2ರಲ್ಲೂ ಯಾವುದಾದ್ರೂ ಒಂದು ಸಿಗುತ್ತೆ, ಓಕೆನಾ. ಸೊ ನೀವು ಫಸ್ಟ್ ಪ್ರಯಾರಿಟಿ ಯಾವ್ದು ಇಡ್ತೀರಾ ಅದರಲ್ಲಿ ಫಸ್ಟ್ ಚೆಕ್ ಮಾಡ್ತಾರೆ. ನೀವು ಮೆಡಿಕಲ್ ಇಟ್ಟಿದ್ರೆ ಮೆಡಿಕಲಲ್ಲಿ ನೀವು ಎಂಟ್ರಿ ಮಾಡಿರೋದ್ರಲ್ಲಿ ಅಲೌಟ್ ಮಾಡ್ಲಿಕ್ಕೆ ಆಗತ್ತಾ ನೋಡ್ತಾರೆ, ಆಗಿಲ್ವಾ, ಆಗ ಅವರು ಸೆಕೆಂಡ್ ನೀವು ಯಾವ್ದು ಕೊಟ್ಟಿರ್ತೀರ, ಫಾರ್ ಎಕ್ಸಾಂಪಲ್ KCET ಅಂಡರಲ್ಲಿ ಏನು ಇಂಜಿನಿಯರಿಂಗ್ ಕೊಟ್ಟಿದ್ದೀರ ಅಂತ ಹೇಳಿದ್ರೆ ಇಂಜಿನಿಯರಿಂಗಲ್ಲಿ ಟ್ರೈ ಮಾಡ್ತಾರೆ. ಸೊ ಅಲ್ಲಿ ಅಲೌಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಓಕೆನಾ. ಸೊ ಇದು 2ರಲ್ಲಿ ಯಾವುದಾಗುತ್ತೆ ಅದು. ಹಾಗೆ 3rd ಯಾವ್ದು ಕೊಟ್ಟಿರ್ತೀರ ಅದರಲ್ಲಿ ಟ್ರೈ ಮಾಡ್ತಾರೆ, ಇಲ್ಲೂ ಆಗಿಲ್ಲ ಅಂದರೆ 3rd ಇದರಲ್ಲಿ ಟ್ರೈ ಮಾಡ್ತಾರೆ. ಸೊ ನಿಮಗೆ ಕೊಟ್ಟಿರೋದ್ರಲ್ಲಿ ಇದಕ್ಕೂ ಅಲೌಟ್ ಮಾಡಲಿಕ್ಕೆ ಆಗಲ್ಲ ಅವರಿಂದ. ಸೊ ಅದು ಇವಾಗ ಏನು ನೀವು ರೂಲ್ಸ್ ಅಂತ ಹೇಳ್ಬೋದು ಲಾಸ್ಟ್ ಇಯರಿಂದ. ಸೊ ಯಾವುದೋ 1ರಿಂದ ನಿಮಗೆ ಅಲೌಟ್ ಮಾಡ್ತಾರೆ. ಹಾಗೆ ಇವಿಷ್ಟು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಸೊ ಇನ್ನೇನು ಎಕ್ಸ್ಟೆಂಡ್ ಆಗುತ್ತೆ, ವರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಆದರೂ ಕೂಡ ನೀವೆಲ್ಲ ನಾಳೆ ಲಾಸ್ಟ್ ಡೇಟ್ ಅಂತ ಕ್ಯೂಲರಲ್ಲಿ ಇದೆ, ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ಬೋದು ನೋಡಿ, ನಾಳೆ ಲಾಸ್ಟ್ ಡೇಟ್ ಅಂತ ಇದೆ ಆಪ್ಷನ್ ಎಂಟ್ರಿಗೆ. ಸೊ ಯಾವುದಕ್ಕೂ ನೀವೆಲ್ಲ ಆಪ್ಷನ್ ಎಂಟ್ರಿ ಮಿಕ್ಕಿದ ಕೋರ್ಸ್ ಅವರೆಲ್ಲ ಮಾಡಿಟ್ಕೊಳ್ಳಿ, ಎಲ್ಲ ನೀವು ರೆಡಿಯಾಗಿರಿ.
ಹಾಗೆ ಅಡ್ಮಿಷನ್ಗೂ ಕೂಡ ಎಲ್ಲ ರೆಡಿ ಆಗಿರಿ, ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಎಲ್ಲ ರೆಡಿ ಇಟ್ಕೊಂಡು. ಸೊ ಏನು ಅಂತ ಹೇಳಿದ್ರೆ, ಒನ್ಸ್ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಹೊರಗಡೆ ಬಂದು ಅನೌನ್ಸ್ ಆಗಿ ನಿಮಗೆ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಜಸ್ಟ್ 3 to 4 ಏನು ವರ್ಕಿಂಗ್ ಡೇಸ್ ಕೊಡ್ತಾರೆ. ಸೊ ಆ ಡೆಡ್ಲೈನ್ ಒಳಗಡೆ ನೀವೆಲ್ಲ ಅಡ್ಮಿಷನ್ಸ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಹೇಳೋದು ಅಂತ ಹೇಳಿದರೆ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಸೊ ಒನ್ಸ್ ನಿಮ್ಗೆ ಅಲೌಟ್ ಆಯ್ತಿದ್ದಾಗಲೇ ನೀವು ಕ್ವಿಕ್ಕಾಗಿ ನಿಮ್ಮ ಪ್ರೊಸೆಸ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಬೋದು, ನಿಮ್ಮ ಪ್ರೊಸೀಜರ್ಸ್ನೆಲ್ಲ ಏನು ಅಡ್ಮಿಷನ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇವಿಷ್ಟಾಗಿತ್ತು ಸ್ನೇಹಿತರೆ ಈ ವಿಡಿಯೋದೆಲ್ಲ ಅಪ್ಡೇಟ್. ಸೊ ಇನ್ನು ಯಾವುದಾದ್ರೂ ಅಪ್ಡೇಟ್ ಇದ್ದರೆ ಕ್ವಿಕ್ಕಾಗಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್ ಬಾಯ್.